ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳ ಜ್ಞಾನವನ್ನು ತಿಳ್ಕೊಳ್ಬೇಕನ್ನುವಂಥ ಭಕ್ತಿಯ ಹಂಬಲ ಶರಣ ಬಸವನಲ್ಲಿ ಮನೆ ಮಾಡಿತ್ತು. ಅಂತೆಯೇ ಪುರಾಣದಲ್ಲಿ ನಾವುಗಳೆಲ್ಲ ನಿನ್ನೆ ದಿವಸ ಗುರು ಲಿಂಗ ಮತ್ತು ಜಂಗಮದ ಮಹತ್ವವನ್ನು ಮೊರಳಾರಾಧ್ಯರು ಶರಣನಿಗೆ ತಿಳಿಸಿದರು. ಒಂದೊಂದು ಕಥೆಯನ್ನು ಹೇಳಿ ಅನ್ನುವ ವಿಚಾರವನ್ನು ತಿಳ್ಕೊಂಡಿದ್ದು. ನೋಡಿ, ಶರಣ ನಿತ್ಯ ಗುರುವಿನ ಪಾದ ಸೇವಾ ಮಾಡವ, ಅವರು ಹೇಳಿದ ಜ್ಞಾನವನ್ನು ತಿಳ್ಕೊಳ್ಳವ, ಅದನ್ನು ತನ್ನ ಜೀವನದೊಳಗೆ ಅಳವಡಿಸ್ಕೊಳ್ಳವ. ಅದಕ್ಕಾಗಿ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ನೆರೆ ಕೇಳು ಕೇಳದುದ ನರಿ, ಅರಿದುದ ನೊಮ್ಮೆ ಮರೆಯದಿರು, ಗುರು ಪೇಳದ ತೆರೆದೋಳು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನೆಲೆ ಮನುಜ ನೀನೇ ಸುಖಿಯಪ್ಪೆ ನೀನೇ ಸುಖಿಯಪ್ಪೆ. ಪರಮಾನುಭವ ಬೋಧಿ ಗ್ರಂಥದೊಳಗೆ ಈ ಮಾತನ್ನು ಹೇಳುತ್ತಾರೆ. ಗುರು ಹೇಳುತ್ತಾನೆ, ನೆರೆ ಕೇಳು, ಗುರುವಿನ ಮಾತನ್ನು ನೀ ಕೇಳು, ಕೇಳಿದ್ದನ್ನು ತಿಳ್ಕೊ, ತಿಳಿದಿದ್ದನ್ನು ಅರ್ಥ ಮಾಡ್ಕೊ, ಅರ್ಥ ಮಾಡಿಕೊಂಡದ್ದನ್ನು ಯಾವತ್ತೂ ಮರಿಬೇಡ. ನೀನು ವಿಷಯ ವಾಸನೆಗಳಿಂದ ದೂರ ಇರು, ಅದನ್ನು ತ್ಯಾಜ್ಯ ಮಾಡು, ಅದನ್ನು ವರ್ಜನ್ಯ ಮಾಡು. ಮುಂದೆ ನಿನ್ನಂಥ ಸುಖಿ ಜಗತ್ತಿನೊಳಗೆ ಯಾರೂ ಇಲ್ಲ ಅನ್ನುವಂಥದ್ದನ್ನು ನಿಜಗುಂಡು ಹೇಳುವ ಹಾಗೆ ಶರಣ ಗುರುವಿನ ಮಾತನ್ನು ತಿಳ್ಕೊಂಡ, ಅದರಂತೆ ನಡೆಕೊಂಡ. ಮೊರಳಾರಾಧ್ಯರು ಕೇಳ್ತಾನೆ, ಗುರುದೇವ ಅಷ್ಟಾಭರಣಗಳಲ್ಲಿ ಮುಂದುವರೆದು ನಾಲ್ಕನೇದ್ದು ಯಾವ ಆಭರಣ ಬರುತ್ತದ ಅದನ್ನು ಕೂಡ ನನಗೆ ತಿಳಿಸಿ ಪುನೀತನನ್ನಾಗಿ ಮಾಡ್ರಿ, ಪುಣ್ಯಾತ್ಮನನ್ನಾಗಿ ಮಾಡ್ರಿ ಅಂತ ಕೇಳಿದಾಗ ಮೊರಳಾರಾಧ್ಯರು ಹೇಳ್ತಾರೆ, ಶರಣ ಕೇಳುವಂಥವನಾಗೋ, ಅಷ್ಟಾವರಣಗಳಲ್ಲಿ ಬರುವ ನಾಲ್ಕನೆಯ ಆವರಣವೇ ಅದು ಪಾದೋದಕ. ಇದಕ್ಕೊಂದು ಕಥೆಯನ್ನು ಹೇಳುತ್ತಾರೆ. ಗುರುವಿನ ಪಾದೋದಕ ಅಂದ್ರೆ ಶ್ರೇಷ್ಠ ಪಾದೋದಕ. ಈ ಪಾದೋದಕದೊಳಗೆ ಎಷ್ಟು ವಿಧಾನ ಬರುತ್ತವೆ, ಎಷ್ಟು 10 ದಶವಿಧ ಪಾದೋದಕಗಳು ಬರುತ್ತವೆ. ಜ್ಞಾನಿಗಳು ಇಲ್ಲಿ ನಮ್ಮ ಗುರುಗಳು ಬರೀತಾರೆ. ಅವು ಯಾವಂತಂದ್ರೆ ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಮತ್ತು ಅವಧಾನೋದಕ, ನೋಣ್ಯೋದಕ ಮತ್ತು ಹಸ್ತೋದಕ, ಅಪ್ಯಾಯನೋದಕ, ಪರಿಣಾಮೋದಕ, ನಿರ್ಣಾಮೋದಕ ಮತ್ತು ಸತ್ಯೋದಕ ಅನ್ನುವಂತಹ 10 ದಶವಿಧ ಪಾದೋದಕಗಳು ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಪಾದೋದಕದೊಳಗೆ ಗುರುಪಾದೋದಕ ಶ್ರೇಷ್ಠ, ಎಲ್ಲವೂ ಶ್ರೇಷ್ಠನೇ ರೀ. ಹಾಗಾದರೆ ಇದಕ್ಕೆ ಯಾರ ಕಥೆಯನ್ನು ಹೇಳಿದರು ಅಂದರೆ, ಶರಣ ಕೇಳು ಪರಮ ಬೇಲಿ ದೇವಿಯ ಪುರದೊಳಗೆ ವೇಮನಾರಾಧ್ಯರು ಅನ್ನುವಂಥ ಶಿವಭಕ್ತಿ ಸಂಪನ್ನರಾದ ಋಷಿಮುನಿಗಳಿದ್ದರು. ಈ ಕಥೆಯನ್ನು ಶರಣ ಬಸವನಿಗೆ ಮೊರಳಾರಾಧ್ಯರು ಹೇಳಕತ್ತಾರ. ಅದನ್ನು ಅಮರಾಪುರದೊಳಗೆ ನಿಮಗೆ ನಾವು ಹೇಳಕತ್ತೀವಿ. ನಿಮ್ಮ ನೆನಪರಿ ಏನ್ರಿ? ಪರಮ ಬೇಲಿ ದೇವಿಯ ಪುರದೊಳಗೆ ವೇಮನಾರಾಧ್ಯರು ಅನ್ನುವಂಥ ಋಷಿಮುನಿಗಳು, ಲಿಂಗ ಪೂಜಾ ನಿಷ್ಠೆಯುಳ್ಳವರು, ಪುಂಗವರಾದಂಥವರು. ಅವ್ರು ಹೇಗಿದ್ರು ಅಂದ್ರೆ, ನಮ್ಮ ಗವಾಯಿಗಳು ಶರಣ ಬಸವ ಗವಾಯಿಗಳೇನು ಓದಿದ್ರಲ್ಲ ಪುರಾಣವನ್ನು, ಎಷ್ಟು ಚಲೋ ಓದಿದ್ರು ಅಂದ್ರೆ ಅವರು, ಅದರಾಗ ಅವರು ಒಂದು ಮಾತನ್ನು ಹೇಳಿದರು ಕವಿಗಳು. ಏನು ಅಂದ್ರೆ, ಆ ವೇಮನಾರಾಧ್ಯರು ಈಶ್ವರನ ಶಿವಪೂಜೆಗಾಗಿ ಶಿಷ್ಯರ ಕಡೆಯಿಂದಲ್ಲ, ಸ್ವತಃ ತಾವೇ ನಸುಕಿನೊಳಗೆ ಎದ್ದು ಹೂಪತ್ರೆಯನ್ನು ತಗೊಂಡು ಬರ್ತಿದ್ರು, ಹರ್ಕೊಂಡು ಬರ್ತಿದ್ರು ಸ್ವತಃ ತಾವೇ. ನಮ್ಮ ಕೆಲಸ ನಾವ ಮಾಡ್ಕೋಬೇಕು, ಅದು ಭಾಳ ಶ್ರೇಷ್ಠ. ಸ್ವಾವಲಂಬಿ ಆಗಿರಬೇಕೆ ವಿನಃ ಪರಾವಲಂಬಿ ಆಗಿರಬಾರದು ಜೀವನದೊಳಗೆ. ಹೀಗೆ ಒಂದು ದಿವಸ ವೇಮನಾರಾಧ್ಯ ಶಿವಯೋಗಿ ನಸುಕಿನೊಳಗೆದ್ದು ಹೂಪತ್ರೆಯನ್ನು ಶೋಧ ಮಾಡುತ್ತಿರುವಾಗ, ಹರಿಯುತ್ತಿರುವಾಗ, ಅದೇ ಸುಸಮಯ ಸೂರ್ಯೋದಯ ಆಗಿತ್ತು. ಬೆಳಗಿನ ಜಾವ ಹೂಪತ್ರೆ ಹರಿಯುತ್ತಿದ್ರು. ಆ ಪರಮ ಬೇಲಿ ದೇವಿಯ ಪುರದ ಅರಸ ರಾಜ ದೊರೆ ಚನ್ನಭೂಪ ಹೊಸತರದಲ್ಲಿ ಮದುವೆಯಾಗಿ ಆನೆ ಅಂಬಾರಿ ಮೇಲೆ ಸತಿಯೊಂದಿಗೆ ತನ್ನ ಅರಮನೆಗೆ ಹೋಗುವಂಥ ಸಮಯ. ಅದೇ ಸಮಯಕ್ಕೆ ಆಗ ವೇಮನಾರಾಧ್ಯರನ್ನು ನೋಡಿದ ಚನ್ನಭೂಪ. ಇವರು ಸಾಮಾನ್ಯರಲ್ಲ, ಋಷಿಪುಂಗವರು, ಶ್ರೇಷ್ಠ ಜ್ಞಾನಿಗಳು, ಶಿವಭಕ್ತಿ ಸಂಪನ್ನರು, ಶಿವಪೂಜೆ ನಿಷ್ಠರು. ಇವರ ಪಾದಕ್ಕೆ ನಾ ನಮಸ್ಕಾರ ಮಾಡಬೇಕು. ಈ ಮಹಾತ್ಮರ ಎದುರಿಗೆ ನಾ ಹಂಗೆ ಹೋಗಬಾರ್ದಂತ ಆನೆ ಅಂಬಾರಿಯಿಂದ ಕೆಳಗಿಳಿದು ಸತಿ ಸಮೇತನಾಗಿ ಗುರುವಿನ ಸಮೀಪಕ್ಕೆ ಬಂದ. ಗುರುಗಳು ಇವರನ್ನು ನೋಡಿದರು. ಚನ್ನಭೂಪ ಮಹಾತ್ಮರು ಇವರು ಅಂತ
ಹಣೆ ಹೆಚ್ಚಿ ಬಾಗಿ ನಮಸ್ಕಾರ ಮಾಡ್ದ. ಯಾರಿಗೆ? ವೇಮನಾರಾಧ್ಯರಿಗೆ. ಕೈ ಮುಗಿದು ನಿಂತ್ಕೊಂಡು ನಮಸ್ಕಾರ ಮಾಡಿ ಅವ್ರು ಏನೂ ಕೂಡ ಮಾತಾಡಲಿಲ್ಲ. ಗುರುಗಳಾದವ್ರು ಏನಂತಾರ, ಒಳ್ಳೇದಾಗಲಿ ನಿಮಗೆ, ಚಲೋ ಆಗಲ್ರಿಪ್ಪ, ಒಳ್ಳೇದಾಗಲ್ರಿ ಅಂತ ಹಿಂಗೆ ಆಶೀರ್ವಾದ ಮಾಡ್ತಾರೆ. ಪರಂತು ವೇಮನಾರಾಧ್ಯರು ಏನೂ ಕೂಡ ಹೇಳಲಿಲ್ಲ. ಇವ ನೋಡಿದ ಚನ್ನಭೂಪ ಮೊದಲೇ ಸಿಟ್ಟು ಉಳ್ಳಾಮ, ಗುರುಗಳು ಯಾಕೆ ಸುಮ್ಮನಿದ್ರಲ್ಲ, ನಮಸ್ಕಾರ ಮಾಡಿದ್ರ ಆಗದೆ ಅಂತ ಮತ್ತೆ ಎರಡನೇ ಬಾರಿ ಚನ್ನಭೂಪ ವೇಮನಾರಾಧ್ಯರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿದ. ಆಗಲೂ ಸಹ ಗುರುವರ್ಯರು ಏನೂ ಕೂಡ ಉಪದೇಶ ಮಾಡಲಿಲ್ಲ, ಆಶೀರ್ವಾದ ಮಾಡಲಿಲ್ಲ. ಯಾಕೆ ಗುರುಗಳು ಸುಮ್ಮನದಾರ ಅಂದವ. ಏನೋ ದೊಡ್ಡವರು ಧ್ಯಾನದೊಳಗಿರಬಹುದು, ಮೌನವಾಗಿರಬಹುದು, ಏನೇ ಇರವಲ್ದಕ್ಕ ಇದು 3ನೇ ಸಾರಿಯೂ ಸಹ ನಮಸ್ಕಾರ ಮಾಡಬೇಕಂತ 3ನೆಯ ಬಾರಿಯೂ ಸಹ ಚನ್ನಭೂಪ ಹಣೆ ಹಚ್ಚಿ ನಮಸ್ಕರಿಸಿದ ವೇಮನಾರಾಧ್ಯರ ಪಾದಗಳಿಗೆ. ಆಗಲೂ ಸಹ ಗುರುಗಳು ಆಶೀರ್ವಾದ ಮಾಡಲಿಲ್ಲ. ಚನ್ನಭೂಪನಿಗೆ ಸಿಟ್ಟು ಬಂತು. ನಾನೊಬ್ಬ ಅರಮನೆಯ ಅರಸ, ದೊರೆಯಾಗಿದ್ದ ಕಾರಣ ಒಂದಲ್ಲ ಎರಡಲ್ಲ 3 ಸಾರಿ ಹಣೆ ಹಚ್ಚಿ ನಮಸ್ಕರಿಸಿದರೂ ಕೂಡ ಗುರುಗಳು ನನಗೆ ಆಶೀರ್ವಾದ ಮಾಡಲಿಲ್ಲ ಯಾಕ್ರೆ ಅಂತ ಬಹಳ ಕೋಪವುಳ್ಳವನಾಗಿ ಕೇಳಿದ. ವೇಮನಾರಾಧ್ಯರಂತಾರ, ಚನ್ನಭೂಪ ರಾಜ, ನಾಳೆ ನಿನಗೆ ಮಧ್ಯರಾತ್ರಿ ನಿನ್ನ ಮರಣ, ನಿನಗೆ ನಾ ಏನಂತ ಆಶೀರ್ವಾದ ಮಾಡಲಿ ಹೇಳು? ನಾಳೆ ಮಧ್ಯರಾತ್ರಿ ನಿನ್ನ ಮರಣ ಅದ, ನಾ ಏನಂತ ಆಶೀರ್ವಾದ ಮಾಡಬೇಕು? ನಿನಗ ದೀರ್ಘಾಯುಷ್ಮಾನ ಭವಾನಬಹುದು, ಅಷ್ಟಪುತ್ರವತಿ ಭವಾನ್ಲು, ನಿನಗ ಒಳ್ಳೇದಾಗ್ಲಿ ಅನ್ನೋ ಕಾರಣ ನೀನೇ ಇರೋದಿಲ್ಲ ಅಂದ ಬಳಿಕ ನಮ್ಮ ಆಶೀರ್ವಾದ ತಗೊಂಡು ಏನು ಮಾಡೋದದ? ನಾಳೆ ಮಧ್ಯರಾತ್ರಿ ನಿನ್ನ ಮರಣ. ಭವಿಷ್ಯತ್ತಿನ ಮುಂದಿನ ದಿನಮಾನಗಳ ಜೀವನದ ದೃಷ್ಟಾಂತ ಗುರು ಅಂದುಕೊಂಡಿದ್ದ, ಗುರು ಅರ್ಥ ಮಾಡಿಕೊಂಡಿದ್ದ. ಚನ್ನಭೂಪ ಅಂತಾನೆ, ಏ ಮಹಾಸ್ವಾಮಿ, ನನಗೆ ಮರಣ ಅದಂತ ಹೇಳಕ್ಕೆ ನೀನೇನು ಮೃತ್ಯುಂಜಯನೋ, ಬ್ರಹ್ಮನೋ, ವಿಷ್ಣುವೋ, ರುದ್ರನೋ, ದೇವಾನು ದೇವತೆಯೋ, ಅವ್ಯಕ್ತವಾಗಿರುವಂಥ ಮೃತ್ಯುಂಜಯನೋ? ಛೇ, ನೀನ್ಯಾವ ಸ್ವಾಮಿಯೋ ಅಂತ ಇಲ್ಲ ಸಲ್ಲದ ಮಾತನ್ನ ಹೇಳಿ ದೂರೀಕರಿಸಿ ಮುನ್ನಡೆದ. ಹೆಂಡತಿ ಹೇಳತ್ತಾನ, ಬಾ, ಅವ ಏನು ಗುಡಿಸಲೊಳಗೆ ಕುತ್ಕೊಂಡು ಪೂಜಾ ಮಾಡಾವ, ಅವ ಸಾವಕ್ಕದಂದ್ರೆ ನನಗೇನಾಕ್ಕದನ? ಹುಲ್ಲು ಮಾನವನ ಜೀವನ ಅದ, ಹುಲಮಾನವ, ಬಾ ಹೋಗೋಣ ಅಂತ ಬಂದ. ಆದರೆ ಪರಂತು ವಿಚಾರ ಮಾಡ್ರಿ, ಸತಿಯಾಗಿ ಮೊಟ್ಟ ಮೊದಲನೇದಾಗಿ ಪತಿಯ ಕೈ ಹಿಡಿದು ಅರಮನೆಯನ್ನು ಪ್ರವೇಶ ಮಾಡುತ್ತಿರುವ ರಾಣಿ ಅರ್ಥ ಮಾಡಿಕೊಂಡಿದ್ಲು, ವೇಮನಾರಾಧ್ಯರು ಹೇಳಿದ ಮಾತು ಸುಳ್ಳಾಗೋದಿಲ್ಲ, ಹುಸಿ ಆಗೋದಿಲ್ಲ ಅಂತ ಆಕೆ ಕಿವಿ ಒಳಗೆ ಗುಣಗುಡುತ್ತಿತ್ತು. ನಾಳೆ ಮಧ್ಯರಾತ್ರಿ ನಿನ್ನ ಮರಣ, ನಿನ್ನ ಮರಣ. ಹೋದ್ರು. ಅವತ್ತೊಂದು ದಿವಸ ಕಳಿತು. ಮಾರನೇ ದಿವಸ ಬೆಳಗರಿತು. ಅವತ್ತು ಹಗಲೆಲ್ಲ ಕಳೀತಾರೆ, ಸಮಯ ಹೋಗಿಬಿಡ್ತು. ಸಂಜೆ ಮುಂದೆ ಹೊತ್ತು ಮುನುಗುತ್ತು, ಕತ್ತಲಾಯ್ತು. ರಾಣಿ ಅಂತಾಳ, ಮಧ್ಯರಾತ್ರಿ ಮರಣ ಅದ ಅಂದಿದ್ರು ಗುರುಗಳು. 6 ಆಯ್ತು, 7 ಆಯ್ತು, 8 ಆಯ್ತು, 9 ಆಯ್ತು, 10 ಗಂಟೆ ಆಯ್ತು. ಅರಮನೆ ಒಳಗೆ ಮೃಷ್ಟಾನ್ನ ಭೋಜನ ತಯಾರಾಗಿತ್ತು. ಇಬ್ಬರು ರಾಜ ರಾಣಿ, ಗಂಡ ಹೆಂಡತಿ, ಹೊಸತಾಗಿ ಮದುವೆ ಆಗಿ ಆ ಜೀವನದ ಪ್ರಾರಂಭದ ಸುಸಮಯ ನೋಡಿ. ವಿಚಾರ ಮಾಡ್ರಿ, ನಾವೆಲ್ಲ ಯಾರ್ಯಾರ ಯೋಗ ಎಲ್ಲೆಲ್ಲಿ ಇದೆ? ರಾಜನಿರಬಹುದು, ಅರಮನೆ ಇರಬಹುದು, ಸಂಪತ್ತಿರಬಹುದು, ಸತಿ ಇರಬಹುದು, ಸಾವು ಬರಬಹುದು, ಸಾವು ಬರಬಹುದು. ಹೊಡೆತುಂಬ ಊಟ ಮಾಡ್ತಾರ, ತಾಂಬೂಲವನ್ನು ಹಾಕ್ಕೊಳ್ತಾರ, ತೂಗು ಮಂಚದ ಮೇಲೆ ಬಂದು ಕುತ್ಕೊಳ್ಳುತ್ತಾರೆ ಇಬ್ಬರು ಸತಿಪತಿಗಳು. ಸಾವಿರಾರು ವರ್ಷಗಳ ಕಾಲ ಜೀವನವನ್ನು ಸಾಗಿಸಿ ಅವರು ತಮ್ಮ ಅರಮನೆಗೆ ವಂಶ ಜ್ಯೋತಿಯನ್ನ ಬೆಳಗಿಸಲಿಕ್ಕೆ ಪ್ರಪಂಚಕರಾಗಿ ಬಂದವರು. ಪರಂತು ವೇಮನಾರಾಧ್ಯರು ನುಡಿದಿದ್ರು, ಮಧ್ಯರಾತ್ರಿ ನಿನ್ನ ಮರಣ. ಹೆಂಡತಿಗೆ ಸಮಾಧಾನ ಆಗಲಿಲ್ಲ. ರಾಣಿಗೆ ಕಾಯ್ಕೊಂಡು ಕುತ್ಕೊಂಡ್ಲು ಗಂಡನನ್ನ. ಹೆಂಡತಿಯ ತೊಡೆಯ ಮೇಲೆ ಗಂಡ ರಾಜ ಮಲಗಿದ ಚನ್ನಭೂಪ. ಚನ್ನಭೂಪನನ್ನ ನೋಡುತ್ತಾ 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 ಆತನನ್ನ ಕಾಯ್ಕೊಂಡಿರಬೇಕು. ನನ್ನ ವಸ್ತು ಅದ, ನನ್ನ ಮುತ್ತೈದೆ ಸೌಭಾಗ್ಯಕ್ಕೆ ಒಡೆಯನಾಗಿರುವಂತ ಎನ್ನ ಪತಿದೇವನನ್ನ ನಾನು ಕಾಯ್ಕೊಂಡಿರಬೇಕು ಅಂತ ನೋಡ್ತಿದ್ದಳು. ಸಮಯ 10 ಗಂಟೆ ಆಯಿತು, ಮತ್ತೊಂದು ತಾಸು ಹೋಯ್ತು, 11 ಆಯಿತು, ಇನ್ನೊಂದು ತಾಸು ಹೋಯ್ತು, 12 ಆಯಿತು. ಮಧ್ಯರಾತ್ರಿ ಬಂದೇ ಬಿಡ್ತು. ಯಾವಾಗ ರಾಣಿಗೂ ಕೂಡ ಒಂದಿಷ್ಟು ನಿದ್ರೆ,
ಆವಾಗ ರಾಣಿ ತನ್ನ ತಲೆಯನ್ನ ತನ್ನ ಪತಿಯಾಗಿರುವ ಚನ್ನಭೂಪನ ಹಣೆಯ ಮೇಲಿಟ್ಟು ನಿದ್ರೆಗೆ ಜಾರುತ್ತಾಳೆ. ಯಾವಾಗ ನಿದ್ರೆಗೆ ಜಾರಿದಳೋ ಗುರು ಹೇಳಿದ, ಋಷಿ ಹೇಳಿದ, ವೇಮನರ ಆದ್ಯ ಹೇಳಿದ ಮಾತು ಸುಳ್ಳಾಗಲಿಲ್ಲ. ಆ ತೂಗು ಮಂಚಕ್ಕ ಕಟ್ಟಿರುವಂಥ ಸರಪಳಿಯ ಸಮೇತವಾಗಿ ಸರ್ಪ, ಘನಘೋರವಾಗಿರುವಂಥ ನಾಗರ ಸರ್ಪ ಸಳಸಳ ಸಳಸಳ ಅಂತ ಸರ್ಪದೊಂದಿಗೆ ಹರಿಯುತ್ತಾ ಬಂದು ವೇಮನರಾದ್ಯರು ಹೇಳಿದ ಮಾತು ಸುಳ್ಳಾಗೋದಿಲ್ಲ. ಚನ್ನಭೂಪ ಮಲಗಿರುವ ಸಮಯದಲ್ಲಿ ಆತನ ಬಲಗೈಗೆ ಆ ಹಾವು ಸರ್ಪ ಕಚ್ಚಿ ಸಂಪೂರ್ಣವಾದ ವಿಷವನ್ನು ಬಿಟ್ಟು ಹೋಗುವಾಗ ಸುಮ್ಮನೆ ಹೋಗಲಿಲ್ಲ. ಸರ್ಪ ಮಲಗಿರುವ ದಂಪತಿಗಳಿಗೆ ಎಚ್ಚರಿಸಬೇಕಂತ ಅಪ್ಪಳಿಸಿ 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 ಸಪ್ಪಳವನ್ನು ಮಾಡಿ ಹೋಯ್ತು. ಎಡೆಯಿಂದ ಪುನಃ ಹೋಗ್ತಿರುವಾಗ ಅದನ್ನು ನೋಡುತ್ತಾಳ. ಕ್ಷಣ ಮಾತ್ರ ಸರ್ಪವನ್ನು ನೋಡಿ ಅಯ್ಯೋ ಪರಮಾತ್ಮ ಅಂತ ಕ್ಷಣ ಮಾತ್ರದೊಳಗೆ ಚೀರಿ ಬಿಡುತ್ತಾಳೆ ರಾಣಿ. ಚೀರಿದ ಕ್ಷಣ ಆ ಚನ್ನಭೂಪನ ಬಾಯಿ ಒಳಗೆ ಬುರುಗ ಬಂದೇ ಬಿಡುತ್ತೆ. ಸಮಯದೊಳಗೆ ಮಧ್ಯರಾತ್ರಿ ನಾನು ಬರಬೇಕು, ಪ್ರಜೆಗಳೆಲ್ಲ ಬರ್ತಾರೆ, ಸೇವಕರು ಬರ್ತಾರೆ. ರಾಣಿಯವರು ಏನಾಯ್ತು ಏನಾಯ್ತು ಏನಾಯ್ತು? ನಿಮ್ಮ ರಾಜನಿಗೆ, ಎನ್ನ ದೇವನಿಗೆ, ಎನ್ನ ಒಡೆಯನಾದ ಪತಿದೇವನಿಗೆ ಸರ್ಪ ಕಚ್ಚಿ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ನನ್ನ ಮುತ್ತೈದ ಭಾಗ್ಯ ಹೋಗಿ ಬಿಡುತ್ತು ಅಂತ ದುಃಖ ಮಾಡ್ತಿರಬೇಕಾದ್ರೆ ಮಧ್ಯರಾತ್ರಿಯೆಲ್ಲ ರಾಣಿ ದುಃಖವನ್ನು ಮಾಡ್ತಾಳೆ. ಶಬವನ್ನು ಮುಂದಿಟ್ಟುಕೊಂಡು ಬೆಳಗಿನ ಜಾವ ಇಡೀ ಪರಮ ಬೇಲಿ ದೇವಿಯ ಪುರದ ಸೇವಕರು, ಪ್ರಜೆಗಳು ಎಲ್ಲರೂ ಕೂಡ ಬಂದು ಸೇರುತ್ತಾರೆ. ರಾಣಿಯವರು ಏನ್ರಿ ಇದು? ಯಾಕಂದ್ರೆ ನಮ್ಮ ರಾಜರಿಗೆ ಇಂಥ ಮರಣ ಬಂದಿದ್ದೆ ಅಂದ್ರೆ ನಾವ ನಂಬಲಾರದ ಪರಿಸ್ಥಿತಿ ಆಗ್ಯದ, ಹೀಗ್ಯಾಕಾತ್ರಿ ರಾಣಿಯವರು ಅಂತ ಕೇಳಿದಾಗ ರಾಣಿ ಇದ್ದ ವಿಷಯ ಹೇಳುತ್ತಾಳೆ. ನೋಡ್ರಿಪ್ಪ, ನಾವು ನಮ್ಮ ಅರಮನೆಗೆ ಬರುತ್ತಿರುವಾಗ ಈ ಊರ ಹೊರಭಾಗದೊಳಗಿರುವ ಋಷಿಮುನಿಗಳಾದ ವೇಮನರಾದ್ಯರು ಹುಪತ್ರಿಯನ್ನು ಶೋಧ ಮಾಡ್ತಿರಬೇಕಾದ್ರೆ ನಾವು ಬರುವಾಗ ಎನ್ನ ಯಜಮಾನರು ಚನ್ನಭೂಪ 3 ಸಾರಿ ನಮಸ್ಕಾರ ಮಾಡಿದರು ಪಾದಗಳಿಗೆ, ಒಂದೂ ಕೂಡ ಆಶೀರ್ವಾದ ಮಾಡಲಿಲ್ಲ. ಕೊನೆಗೆ ಅವರು ಹೇಳಿದ್ರು, ರಾಜ ನಿನಗೆ ಮಧ್ಯರಾತ್ರಿ ಸಾವದ ಮರಣ ಅದ, ಅವ್ರು ಅಂದಿದ್ದು ಸತ್ಯ ಆಗ್ಯದ ಅಂತ ದುಃಖ ಮಾಡಕತ್ತು. ಅಯ್ಯೋ ವಿಧಿಯಾಟವೇ, ಸುಮಂಗಲೆಯ ಮುತ್ತೈದೆಯ ಭಾಗ್ಯವನ್ನ ಪಡೆದುಕೊಂಡು ಬಂದಂತ ನಾನು 3 ದಿನಗಳೊಳಗೆ ವಿಧಿವೇ ಆಗುವ ಪರಿಸ್ಥಿತಿ ಬಂತಲ್ಲ ಪರಮಾತ್ಮ, ಏನಿದು ನನ್ನ ಆಟ, ಲಲಾಟ ಲಿಖಿತ ಅಂತ ದುಃಖ ಮಾಡುತ್ತಿದ್ದಳು. ತಕ್ಷಣವಾಗಿ ತಿಳಿದವರಂತಾರ, ರಾಣಿಯವರ ಇದು ಎಲ್ಲಿ ಕಳ್ಕೊಂಡೇವೆ ಅಲ್ಲೇ ಹುಡುಕಬೇಕು, ಬರ್ರಿ ರಾಜರ ಶವವನ್ನು ತಗೊಂಡು ಹೋಗೋಣ ಬರ್ರಿ ಅಂತ ಪುನಃ ವೇಮನರಾದ್ಯರ ಆಶ್ರಮಕ್ಕೆ ಬರ್ತಾರೆ. ಶವವನ್ನು ಹೊತ್ತಿರುವವರೆಲ್ಲ ಆಶ್ರಮ ದೂರದಲ್ಲಿತ್ತು. ಸಾಂಬ ಜೈನಮ ಪಾರ್ವತೋಪತ ಶಿವರ ಮಹಾದೇವ ಹೀಗೆ ಪರಮಾತ್ಮನ ಜಯಘೋಷವನ್ನು ಮಾಡುತ್ತಾ ಬರುತ್ತಿರಬೇಕಾದ್ರೆ ಋಷಿಮುನಿಗಳಾದ ವೇಮನರಾದ್ಯರಂತಾರ ಯಾರೋ ಬರ್ತಾ ಇದ್ದಾರೆ ಅಂತ ಹೊರಗಡೆ ಬಂದು ನೋಡ್ತಾರ. ಆಶ್ರಮದ ಮುಂಭಾಗದಲ್ಲಿ ಚನ್ನಭೂಪನ ಶವವನ್ನ ಬಂದು ಮುಂದಿಟ್ರು ಗುರುಗಳ ಪಾದಕ್ಕೆ. ರಾಣಿ ಅಳುತ್ತಾಳೆ, ದೇವಾ ದೇವ ದೇವ, ನೀನು ಹೇಳಿದ ಮಾತು ಹುಸಿಯಾಗಲಿಲ್ಲ, ಮಹಾತ್ಮರ ಮಾತು ಎಂದೂ ಹುಸಿಯಾಗೋದೇ ಇಲ್ಲ. ಕಾರಣ ಗುರುದೇವ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡ್ರಿ, ಮುತ್ತೈದೆ ಭಾಗ್ಯವನ್ನು ಉಳಿಸಿಕೊಡ್ರಿ. ನಾನು ವಿಧಿ ಆಟದ ವಿಧಿಲಿಖಿತಕ್ಕೆ ಒಳಗಾಗಲಾರೆ ಅಪ್ಪ. ನನ್ನ ಮುತ್ತೈದೆ ಭಾಗ್ಯ ತಮ್ಮ ಪಾದ ಸನ್ನಿಧಿ ಒಳಗೆ ಬೇಡುತ್ತಾ ಬಂದಿರುವೆ. ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋಡೆಯನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನೆ ಕೂಡಲ ಸಂಗಮ ದೇವ ಭಕ್ತಿಯಿಂದ ಸರಗೊಡ್ಡಿ ಬೇಡುವೆ ಎಂಬ ಬಸವನ ವಚನೋಕ್ತಿಯಂತೆ ಮಹಾತಾಯಿ ನಮಸ್ಕಾರವನ್ನು ಮಾಡಿ ಕೇಳುತ್ತಾಳ ಗುರುವಿನ ಪಾದದಲ್ಲಿ. ಸಟಪಟ ಹುಣ್ಣಲ್ಲ ಮಾಯದಕ ಕರ್ತೃಗುರು ಮಾತನೇ ಬಲ್ಲ, ಅವನ ಹೊರತು ಮಾತಾಡಿಲ್ಲ, ಅವನ ಹೊರತು ಮಾತಾಡಿಲ್ಲ. ಯಾಕೆ ಮಾಡತಿದ್ದೀರಿ ಒಳ ಚಿಂತಿ, ಯಾಕೆ ಮಾಡತಿದ್ದೀನಿ ಒಳ ಚಿಂತಿ, ನಿನಗ ಬಡುಕೊಂಡಾದುಮ ಯದ ಭ್ರಾಂತಿ, ಬಡುಕೊಂಡಾದುಮ ಯದ ಭ್ರಾಂತಿ.
ಅದಕ್ಕ ಜೋತುಕೊಂಡು ನೀ ಕುಂತಿ, ಅದಕ್ಕ ಜೋತುಕೊಂಡು ನೀ ಕುಂತಿ, ನಾಳೆ ಯಮ ಕೇಳಿದರ ಏನಂತಿ? ಯಾಕ್ ಮಾಡತ್ತಿದ್ದೀನಿ ಒನ ಚಿಂತಿ, ಯಾಕ್ ಮಾಡತ್ತಿದ್ದೀನಿ ಒನ ಚಿಂತಿ? ಮನೆಯ ಕಟ್ಟಿಸಿದಿ ಮ್ಯಾಳಿಗಿ ನಿನಗ ಹೋಗೋದು ಬಂತಲ್ಲೋ ನಾಳಿಗೆ. ಮನೆಯ ಕಟ್ಟಿಸಿದಿ ಮ್ಯಾಳಿಗಿ ನಿನಗ ಹೋಗೋದು ಬಂತಲ್ಲ ನಾಳಿಗೆ. ಗೊಂಗಡಿದು ಮಾಡ್ಯಾರ ಜೋಳಿಗೆ, ಗೊಂಗಡಿದು ಮಾಡ್ಯಾರ ಜೋಳಿಗೆ, ನಿನಗ ಇಟ್ಟು ಬಂದ ಉಣತಾರ ಹೋಳಿಗೆ, ಇಟ್ಟು ಬಂದು ಉಣತಾರ ಹೋಳಿಗೆ. ಯಾಕ್ ಮಾಡತ್ತಿದ್ದೀನಿ ಒನ ಚಿಂತಿ, ಯಾಕ್ ಮಾಡತ್ತಿದ್ದೀನಿ ಒನ ಚಿಂತಿ? ಎಂಡರ ಮಕ್ಕಳ ಸಂಪತ್ತು ಇದು ನೀ ಹುಟ್ಟಿದಾಗ ಎಲ್ಲಿತ್ತು? ಎಂಡರ ಮಕ್ಕಳ ಸಂಪತ್ತು ಇದು ನೀ ಹುಟ್ಟಿದಾಗ ಎಲ್ಲಿತ್ತು? ನಟ್ಟ ನಡುವೆ ಗಂಟ ನಿನಗ ಬಿದ್ದಿತ್ತು, ನಟ್ಟ ನಡುವೆ ಗಂಟು ನಿನಗ ಬಿದ್ದಿತ್ತು. ನೀನು ತಿಳಿದು ನೋಡು ಅದರೋಳ್ ಕುಂತು, ನೀ ತಿಳಿದು ನೋಡು ಅದರೋಳ್ ಕುಂತು. ಯಾಕ್ ಮಾಡತೀನಿ ಯಾಕ್ ಮಾಡತ್ತಿದ್ದೀನಿ ಒನ ಚಿಂತಿ, ಯಾಕ್ ಮಾಡತ್ತಿದ್ದೀನಿ ಒನ ಚಿಂತಿ? ಸಂಕಟ ಪಡುತ್ತಿದ್ದೀ ಸಾವು ದುಃಖ ಇದು ಸಟಪಟ ಹುಣ್ಣಲ್ಲ ಮಾಯದಕ. ಸಂಕಟ ಪಡುತ್ತಿದ್ದೀ ಸಾವು ದುಃಖ ಇದು ಸಟಪಟ ಹುಣ್ಣಲ್ಲ ಮಾಯದಕ. ಕರ್ತೃಗುರು ಮಾತನೇ ಏ ಬಲ್ಲ, ಕರ್ತೃಗುರು ಮಾತನೇ ಏ ಬಲ್ಲ. ಅವನ ಹೊರತು ಮತ್ತಾರಿಲ್ಲ, ಅವನ ಹೊರತು ಮತ್ತಾರಿಲ್ಲ. ಯಾಕ್ ಮಾಡತೀನಿ ಯಾಕ್ ಮಾಡತೀನಿ ಒನ ಚಿಂತಿ, ನಿನಗ ಪಡುಕೊಂಡಾದ ಎದ ಭ್ರಾಂತಿ. ಅದಕ್ಕ ಜೋತುಕೊಂಡು ನೀ ಕುಂತಿ, ಅದಕ್ಕ ಜೋತುಕೊಂಡು ನೀ ಕುಂತಿ, ನಾಳೆ ಯಮ ಕೇಳಿದರ ಏನಂತೆ? ಯಾಕ್ ಮಾಡತ್ತಿದ್ದೀನಿ ಒನ ಚಿಂತಿ, ಯಾಕ್ ಮಾಡತ್ತಿದ್ದೀನಿ ಒನ ಚಿಂತಿ, ಯಾಕ್ ಮಾಡತ್ತಿದ್ದೀನಿ ಒನ ಚಿಂತಿ? ಶಿವಸಾಂಬಜೇ ನಮಃ. ಪಾರ್ವತೀವು ಚಿಂತೆ ಒಳಗಾಗಿರುವ ರಾಣಿ ಗುರುವಿನ ಪಾದಕ್ಕೆ ಬೇಡಿಕೊಳ್ಳುತ್ತಾಳೆ, ಗುರುನಾಥ ನನ್ನ ಮಾಂಗಲ್ಯ ಸೌಭಾಗ್ಯವನ್ನು ಒದಗಿಸಿಕೊಡುಯಪ್ಪ ಅಂತ. ಆಗ ವಿಮನಾರಾಧ್ಯರು ಆ ತಾಯಿಯ ಭಕ್ತಿ, ಪ್ರತಿಭಕ್ತಿ, ಗುರುಭಕ್ತಿ ಇದನ್ನೆಲ್ಲ ತಿಳ್ಕೊಂಡು
ಆಕೆಯ ದಯ ಅಂತಃಕರಣ ಗುಣಗಳನ್ನ ಅರಿತಿರುವಂಥ ಭೀಮನಾರಾಧರಂತಾರ ಚಿಂತೆ ಮಾಡಬೇಡ ತಾಯಿ ಅಂತ ಪುನಃ ಶ್ರೇಷ್ಠ ತಮ್ಮ ಪಾದೋದಕವನ್ನು ಕೊಡ್ತಾರೆ ರಾಣಿ. ಪಾದ ಪೂಜೆಯನ್ನು ಮಾಡಿಕೊಳ್ತಾಳೆ, ಪಾದೋದಕವನ್ನು ಅನುಗ್ರಹಿಸ್ತಾರೆ. ಸ್ವತಃ ಪಾದೋದಕ ಅನುಗ್ರಹಿಸಿದ ಬಳಿಕ ಭೀಮನಾರಾಧ್ಯರು ಅಲ್ಲಿರುವ ಚನ್ನಭೂಪನ ಶವದ ಮುಂಬದಿಯಲ್ಲಿ ಬಂದು ಆತನ ಹಣೆಗೆ ವಿಭೂತಿಯನ್ನು ಹಚ್ಚಿ ತಮ್ಮ ಶ್ರೇಷ್ಠ ಪಾದೋದಕವನ್ನು ಆ ಶವದ ಬಾಯಿ ಒಳಗ ಚನ್ನಭೂಪನ ರಾಜನ ಸತ್ತು ಬಿದ್ದಿರುವ ಶವದ ಬಾಯಿ ಒಳಗೆ 3 ಸಾರಿ ತಮ್ಮ ಶ್ರೇಷ್ಠ ಪಾದೋದಕವನ್ನು ಹಾಕಿ ತಮ್ಮ ಹಸ್ತವನ್ನು ಆತನ ಹಣೆಯ ಮೇಲಿಟ್ಟು ಆಶೀರ್ವಾದವನ್ನು ಮಾಡ್ತಾರೆ. ಕ್ಷಣ ಮಾತ್ರ ಒಳಗೆ ಚನ್ನಭೂಪನಿಗೆ ಜೀವ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ. ಸಾಂಬಜಯ ನಮ ಪಾರ್ವತಿ. ತಕ್ಷಣವಾಗಿ ರಾಣಿ ಎಲ್ಲಿಲ್ಲದ ಸಂತೋಷ ಆನಂದಮಯವಾಗಿ ರಾಣಿ ಅಂತಾಳೆ, ಗುರುದೇವ ಗುರುನಾಥ ಏನೆಲ್ಲವನ್ನು ಆಶೀರ್ವಾದವನ್ನು ಮಾಡಬಲ್ಲ ಹರಸ್ವರೂಪ ಗುರು.